ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸೋರಿಕೆ ಆಗಿದೆ. ಜೀವ ಭಯದಲ್ಲೇ ಆಸ್ಪತ್ರೆಯಿಂದ ಹೊರಗೋಡ್ ಬಂದಿದ್ದಾರೆ ಜನ. ಬೆಡ್ ಮೇಲೆ ಮಲಗಿದ್ದ ಬಾಣಂತಿಯರನ್ನ ಹೊರ ಕರೆ ತಂದ ಜನ. ಪೈಪ್ ಮೂಲಕ ಆಕ್ಸಿಜನ್ ಸೋರಿಕೆ ಆಗ್ತಾ ಇದ್ದಂತೆ ಆತಂಕ ಸೃಷ್ಟಿಯಾಗ್ಬಿಟ್ಟಿತ್ತು. ಚಿಕಿತ್ಸೆ ಪಡೆಯುವುದನ್ನ ಬಿಟ್ಟು ಹೊರಗೆ ಬಂದ್ಬಿಟ್ಟಿದ್ದಾರೆ ರೋಗಿಗಳು. ಕೆಲ ಹೊತ್ತು ಆಸ್ಪತ್ರೆಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಒಳಗಡೆ ಇದ್ದಂತ ರೋಗಿಗಳು ಸೇರಿದಂತೆ ಸಂಬಂಧಿಕರು ಸೇರಿದಂತೆ ಎಲ್ಲರೂ ಹೊರಗೋಡ್ ಬಂದ್ಬಿಟ್ಟಿದ್ದಾರೆ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸೋರಿಕೆ ಆಗಿತ್ತು. ಜೀವ ಭಯದಲ್ಲೇ ಆಸ್ಪತ್ರೆಯಿಂದ ಹೊರಗೋಡ್ ಬಂದಿದ್ದಾರೆ ಜನ. ಯಾಕೆ ಆಕ್ಸಿಜನ್ ಸೋರಿಕೆ ಆಯಿತು, ಏನ್ ಸಮಸ್ಯೆ ಆಯಿತು, ಈಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ನೋಡಿ, ಈ ಆಕ್ಸಿಜನ್ ಸೋರಿಕೆ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಬೆಡ್ ಮೇಲೆ ಮಲಗಿದ್ದ ಬಾಣಂತಿಯನ್ನ ಹೊರ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಜನ. ನೀವು ಗಮನಿಸ್ತಾ ಇದ್ದೀರಾ, ಚಿಕ್ಕ ಚಿಕ್ಕ ಮಕ್ಕಳು, ಈಗ ತಾನೇ ಜನಿಸಿದ 2-3 ದಿನಗಳ ಹಿಂದೆ ತಾನೇ ಜನಿಸಿದಂತ ಮಕ್ಕಳನ್ನ ಎತ್ಕೊಂಡು ಓಡ್ ಬಂದ್ಬಿಟ್ಟಿದ್ದಾರೆ. ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ. ಯಲ್ಲಪ್ಪ, ಏನ್ ಸಮಸ್ಯೆ ಆಯ್ತು, ಆಕ್ಸಿಜನ್ ಯಾಕೆ ಸೋರಿಕೆ ಆಯ್ತು, ಸದ್ಯದ ಸಿಚುವೇಶನ್ ಏನಿದೆ? ನೀತಿ ಏನು, ಹಾವೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಅವಘಡ ನಡೆದಿದೆ. ಈ ಒಂದು ಅವಘಡ ಹಿನ್ನೆಲೆಯಲ್ಲಿ ಕೆಲ ಕಾಲ ಇಲ್ಲಿ ಅಂದ್ರೆ ಬಹಳಷ್ಟು ಆತಂಕ ಸೃಷ್ಟಿಯಾಗಿತ್ತು. ಈ ಆತಂಕದ ಹಿನ್ನೆಲೆಯಲ್ಲಿ ಒಂದ್ ಕಡೆ ಅಂತಂದ್ರೆ ಆ ಕೈಯಲ್ಲಿ ಹಸುಗೂಸುಗಳನ್ನ ಹಿಡಿದುಕೊಂಡು, ಇನ್ನೊಂದು ಕಡೆ ಅಂದ್ರೆ ಬಾಣಂತಿಯರು ಆ ಹಸುಗೂಸುಗಳನ್ನ ಆ ಬಾಣಂತಿಯರ ಸಂಬಂಧಿಕರು ಕೈಯಲ್ಲಿ ಹಿಡಿದ್ರೆ, ಇನ್ನೊಂದು ಕಡೆ ಅಂದ್ರೆ ಆ ಬಾಣಂತಿಯರು ಆ ಆಸ್ಪತ್ರೆಯಿಂದ ಅದು ಬೆಡ್ ಮೇಲೆ ಮಲಗಿದಂತಹ ಬಾಣಂತಿಯರು ಹೊರಗಡೆ ಓಡಿ ಬಂದ್ರು. ಇಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂದ್ರೆ ಹಾವೇರಿಯ ಒಂದು ಜಿಲ್ಲಾಸ್ಪತ್ರೆ ಇದೆ. ಆ ಜಿಲ್ಲಾಸ್ಪತ್ರೆ ಒಂದು ಕೊಠಡಿ, ಆ ಕೊಠಡಿ ಅಂದ್ರೆ ಪ್ರತಿಯೊಂದು ಇಲ್ಲಿ ಕೊಠಡಿಗೂ ಸಹ ಇಲ್ಲಂದ್ರೆ ಆಕ್ಸಿಜನ್ ಒಂದು ಪೈಪ್ ಲೈನ್ ವ್ಯವಸ್ಥೆ ಮಾಡಲಾಗಿದೆ. ಆ ಒಂದು ಆ ಪೈಪ್ ಲೈನ್ ಅಲ್ಲಿ ಒಂದು ಆಕ್ಸಿಜನ್ ಸೋರಿಕೆ ಆಗುತ್ತೆ. ಆಕ್ಸಿಜನ್ ಸೋರಿಕೆ ಆದ ನಂತರ ಇಲ್ಲಿ ಅಂದ್ರೆ ವಾಸನೆ ಬರ್ಲಿಕ್ಕೆ ಆರಂಭವಾಗುತ್ತೆ. ಆ ವಾಸನೆ ಆರಂಭ ಅಂದ್ರೆ ಒಬ್ಬರಿಗೊಬ್ಬರೇ ಇಲ್ಲಿ ಅಂದ್ರೆ ಆ ಸಿಬ್ಬಂದಿಗಳು ಅಂದ್ರೆ ಆ ಕಿಮ್ಸ್ ಆಸ್ಪತ್ರೆ ಈಗಾಗಲೇ ಅಂದ್ರೆ ಆ ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ರೆ ಅವರು ತಮ್ಮಷ್ಟಿಗೆ ತಾವು ಮಾತಾಡ್ಕೊಂಡ್ರೆ ಎಲ್ಲಿ ಈ ಆಕ್ಸಿಜನ್ ಇಂದ ನಮಗೆ ಜೀವಕ್ಕೆ ಹಾನಿಯಾಗಿದೆ ಅಂತೇಳಿ ಅವರೆಲ್ಲರೂ ಸಹ ಇಲ್ಲಿ ಅಂತಂದ್ರೆ ಆಸ್ಪತ್ರೆಯಿಂದ ಇಲ್ಲಿ ಅಂದ್ರೆ 100 ಜನರು ಇಲ್ಲಿ ಅಂದ್ರೆ ಓಡಿ ಬರ್ತಾರೆ. ಓಡಿ ಬಂದ ನಂತರ ಕೆಲ ಕಾಲ ಇಲ್ಲಿ ಅಂದ್ರೆ ಆತಂಕ ಸೃಷ್ಟಿಯಾಗಿತ್ತು. ನಂತರ ಇಲ್ಲಿ ಅಂದ್ರೆ ಆಸ್ಪತ್ರೆಯ ಏನು ಹಿರಿಯ ವೈದ್ಯರು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಅಲ್ಲಿರುವಂತಹ ಎಲ್ಲರಿಗೂ ಒಂದು ಇಲ್ಲಿ ಅಂತಂದ್ರೆ ತಿಳುವಳಿಕೆಯನ್ನ ಕೊಡ್ತಾರೆ. ಇದರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ಆಕ್ಸಿಜನ್ ಸೋರಿಕೆ ಏನಿತ್ತು ಅದನ್ನ ನಾವು ಈಗಾಗಲೇ ಸರಿ ಮಾಡಿದೇವೆ, ಏನು ಇಲ್ಲಿ ಆತಂಕ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಏನು ಸಮಾಧಾನ ಮಾಡಿಸ್ತಾರೆ. ಆ ಸಮಾಧಾನ ಪಡಿಸಿದ ನಂತರ ಇಲ್ಲಿ ಅಂದ್ರೆ ಅವರೆಲ್ಲರೂ ಸಹ ಇಲ್ಲಿ ಅಂದ್ರೆ ಮರಳಿ ಆಸ್ಪತ್ರೆಗೆ ಹೋಗ್ತಾರೆ, ಚಿಕಿತ್ಸೆಯನ್ನ ಪಡಿತಾರೆ. ಒಂದ್ ಕಡೆ ಏನು ಈಗಾಗಲೇ ಈ ಆಸ್ಪತ್ರೆಗೆ ಏನು ಒಂದು ಕೊಠಡಿಯಲ್ಲಿ ಆಕ್ಸಿಜನ್ ಸೋರಿಕೆ ಆಗಿತ್ತು. ಆ ಆಕ್ಸಿಜನ್ ಸೋರಿಕೆಯಿಂದ ಕೆಲವೊಂದಿಷ್ಟು ಜನರು ಇಲ್ಲಿ ಅಂದ್ರೆ ಕೆಲ ಕಾಲ ಇಲ್ಲಿ ಅಂದ್ರೆ ಜೀವ ಭಯದಿಂದ ಓಡಿ ಬಂದು ಸಹ ಇಲ್ಲಿ ಅಂದ್ರೆ ಒಂದ್ ಕಡೆ ಇಲ್ಲಿ ಏನು ಆಸ್ಪತ್ರೆ ವೈದ್ಯರಿಗೆ ಹೇಳಿದೆ ಸಾಕಷ್ಟು ಮುಜುಗರ ಉಂಟು ಮಾಡ್ತು. ನೀತಿ, ಓಕೆ, ಧನ್ಯವಾದ ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂತೇಶಿ ರೆಕಾರ್ಡ ಕೊಟ್ಟಿಲ್ಲ ಇಲ್ಲ ಆಗಲ್ಲ 56 ಸೆಕೆಂಡ್ ಈಗ ಹೊಸ್ತಾದ